ಆ ಹಾಲ್ನ ನಾವು ಕುಡಿತೀವಿ. ವಿ ಡೋಂಟ್ ನೀಡ್ ಸೋ ಮಚ್ ಹಾರ್ಮೋನ್ಸ್. ಅಂಡ್ ಮ್ಯಾನ್ ಬೂಬ್ಸ್ ಅಂತ ಈಗ ತುಂಬಾ ಕಾಮನ್ ಆಗಿದೆ ಹುಡುಗರಲ್ಲಿ. ಈಸ್ಟ್ರೋಜನ್ ಜಾಸ್ತಿ ಆಗುತ್ತೆ, ಅಂದ್ರೆ ಫೀಮೇಲ್ ಹಾರ್ಮೋನ್ ಜಾಸ್ತಿ ಬರುತ್ತೆ ಮೇಲ್ ಕುಡ್ದಾಗ. ಈಸ್ಟ್ರೋಜನ್ ಇಸ್ ಫೀಮೇಲ್ ಹಾರ್ಮೋನ್, ಮೇಲ್ ಹಾರ್ಮೋನ್ ಬಂದು ಟೆಸ್ಟೋಸ್ಟೆರಾನ್. ಇಲ್ಲಿ ಮ್ಯೂಟೆಂಟ್ ರಘು ಅವ್ರು ಹೇಳೋ ಹಾಗೆ ಮಿಲ್ಕ್ ಅಲ್ಲಿ ಯಾವುದೇ ರೀತಿ ಹಾರ್ಮೋನ್ಸ್ ಇರಲ್ಲ, ಇದ್ರೂ ಸಹ ಅದನ್ನ ನಮ್ಮ ಬಾಡಿ ಮೆಟಬಲೈಸ್ ಮಾಡಲ್ಲ. ಫುಡ್ ಅಲ್ಲಿ ಪ್ರೋಟೀನ್ಸ್ ಇದೆಯಾ, ಕಾರ್ಬೋಹೈಡ್ರೇಟ್ಸ್ ಇದೆಯಾ, ವಿಟಮಿನ್ಸ್ ಇದೆಯಾ, ABCD ಮಿನರಲ್ಸ್ ಇದೆಯಾ ಅಂತ ನೋಡಿ ಅದನ್ನ ಅಬ್ಸರ್ವ್ ಮಾಡುತ್ತೆ ಹೊತ್ತು ಡೈರೆಕ್ಟ್ ಹಾರ್ಮೋನ್ ಇದ್ರೆ ಅದು ನಮ್ಮ ಬ್ಲಡ್ ಸ್ಟ್ರೀಮ್ಗೆ ಎಂಟರ್ ಆಗಲ್ಲ. ಇನ್ನು ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು ಅಂತಂದ್ರೆ ಜೆಂಡರ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಹಾರ್ಮೋನ್ಸ್ ಯೂಸ್ ಮಾಡ್ತಾರೆ. ಹುಡುಗ ಆಗ್ಬೇಕು ಅಂದ್ರೆ ಟೆಸ್ಟೋಸ್ಟೆರಾನ್ ಯೂಸ್ ಮಾಡ್ತಾನೆ, ಹುಡುಗಿ ಆಗ್ಬೇಕಂದ್ರೆ ಎಸ್ಟ್ರೋಜನ್ ಯೂಸ್ ಮಾಡ್ತಾರೆ. ಅವರು ರೆಗ್ಯುಲರ್ ಆಗಿ ಇಂಜೆಕ್ಷನ್ಸ್ ನ ಹಾರ್ಮೋನ್ಸ್ ಮೂಲಕ ತಗೊಂತಾ ಇರ್ಬೇಕು. ಬಿಗ್ ಬಾಸ್ ಕಂಟೆಸ್ಟೆಂಟ್ ಒಬ್ರು ಹೇಳದ್ ಕೇಳಿರ್ತೀರಾ, ಅವ್ರ ಹೆಸರು ನನ್ಗೆ ನೆನ್ಪು ಬರ್ತಾ ಇಲ್ಲ. ಹುಡುಗಿಯಿಂದ ಹುಡುಗಿಗೆ ಟ್ರಾನ್ಸ್ಫಾರ್ಮ್ ಆಗಿದ್ರು. ಸೊ ಅವ್ರು ಇಂಜೆಕ್ಷನ್ ತಗೊಳ್ಳೋ ಬದಲು ಆ ಪೇನ್ ಎಲ್ಲ ಏನಕ್ಕೆ ಚುಚ್ಕೊಂಡು ವಾರಕ್ಕೆ 2 ಸತಿ 3 ಸತಿ ಇಂಜೆಕ್ಷನ್ಸ್ ಎಲ್ಲ ತಗೋಬೇಕು. ಆ ಹಾರ್ಮೋನ್ ಬಾಟ್ಲನ್ನ ಕುಡಿದ್ಬಿಡ್ಬೋದಿತ್ತಲ್ಲ, ಹಾರ್ಮೋನ್ಸ್ ನ ಡೈರೆಕ್ಟ್ ಆಗಿ ಬ್ಲಡ್ ಸ್ಟ್ರೀಮ್ಗೆ ಎಂಟ್ರಿ ಆಗೋದು. ಆಮೇಲೆ ಬಾಡಿ ಬಿಲ್ಡಿಂಗ್ ಅಲ್ಲೂ ಟೆಸ್ಟೋಸ್ಟೆರಾನ್ ಅನ್ನೋ ಹಾರ್ಮೋನ್ ನ ಯೂಸ್ ಮಾಡ್ತಾರೆ. ಅದನ್ನ ಚಿಕ್ಕ ಹುಡುಗರು ಇಂಜೆಕ್ಷನ್ ತಗೊಬೇಕು, ಪೇನ್ ಆಗುತ್ತೆ ಅನ್ನೋ ಭಯಕ್ಕೆ ತುಂಬಾ ಜನ ತಗೊಳಕ್ ಹೋಗಲ್ಲ. ಇಟ್ ಈಸ್ ಅ ಗುಡ್ ಥಿಂಗ್, ಓಕೆನಾ? ಹಂಗಾಗಿದ್ರೆ ಅವರು ಸಹ ಹಾರ್ಮೋನ್ ನ ಕುಡಿದು ಬಿಡ್ಬೋದಿತ್ತು, ಇಂಜೆಕ್ಷನ್ ಯಾಕೆ ತಗೋಬೇಕಾಗಿತ್ತು? ಕುಡ್ದಾಗ ಏನಾಗುತ್ತೆ ಅಂದ್ರೆ ಅದ್ರೊಳಗೆ ನ್ಯೂಟ್ರಿಯೆಂಟ್ಸ್ ಇದೆಯಾ ಅನ್ನೋದಷ್ಟೇ ನಮ್ಮ ಬಾಡಿ ನೋಡುತ್ತೆ. ನ್ಯೂಟ್ರಿಯೆಂಟ್ಸ್ ಇಲ್ಲ ಅಂದ್ರೆ ಇದು ವೇಸ್ಟ್ ಜಂಕ್ ಅನ್ಬಿಟ್ಟು ಬಾತ್ರೂಮ್ ಅಲ್ಲಿ ಎಕ್ಸ್ಕ್ರೀಟ್ ಆಗೋಗುತ್ತೆ. ಇಂಜೆಕ್ಷನ್ಸ್ ಗಳು ತಗೊಂಡಾಗ ಇನ್ಫೆಕ್ಷನ್ ಆಗೋದು, ಕಾಲ್ ಕೊಳ್ತೋಗೋದು, ಇನ್ನೊಂದೇನೋ ಪ್ರಾಬ್ಲಮ್ಸ್ ಗಳೆಲ್ಲ ಆಗುತ್ತೆ. ಅದೆಲ್ಲ ಪ್ರಾಬ್ಲಮ್ ಆಗ್ತಾನೆ ಇರ್ಲಿಲ್ಲ.